ಹಲೋ ನಮಸ್ಕಾರ. ನಾನು ನಿಮ್ಮ ಸಚಿನ್ ರಮೇಶ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನು ಒಂದು ಅದ್ಭುತವಾದ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ. ಅದೇ ಇದು ನೋಡಿ, ರೆಡ್ ಫ್ಲೋ ಡ್ಯುಯಲ್ ಫ್ಯೂಲ್ ಅಡಿಟಿವ್ ಅಂತ. ಇದ್ರ ಬಗ್ಗೆ ಆನ್ಲೈನ್ ತುಂಬ ಕೇಳಿದ್ದೀನಿ. ಮೈಲೇಜ್ ಜಾಸ್ತಿ ಮಾಡುತ್ತೆ, ಸ್ಮೂತ್ ಮಾಡುತ್ತೆ, ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ಅಂತ. ನೀವು ನೋಡ್ಬೋದು, ಲೈಕ್ ಪರ್ ಲೀಟ್ರ್ ಪೆಟ್ರೋಲ್ಗೆ 2 ml, ಡೀಸೆಲ್ಗೆ 5 ml ಹಾಕಬೇಕು. ಇದು MRP ಬಂದು 799 ಇದೆ, ಬಟ್ 600ಗೆ ಆನ್ಲೈನ್ ಸಿಗುತ್ತೆ. ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರೋದು ಇದು. ಸೊ ಇದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದವರು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಒಂದು ಕಂಟೈನರ್ ಕೂಡ ಕೊಟ್ಟಿದ್ದಾರೆ ಮೆಜರ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಜಸ್ಟ್ ಇದೇನಿಲ್ಲ, ಜಸ್ಟ್ ನೀವು ಬಾಟಲ್ನ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಆಟೋಮ್ಯಾಟಿಕ್ ಆಗಿ ಫುಲ್ ಆಗುತ್ತೆ. ನೀವು ಮೆಜರ್ಮೆಂಟ್ ತಕ್ಕಂಗೆ 10, 15, 5 ml ಹೆಂಗೆ ಬೇಕೋ ನೀವು ತಗೊಬೋದು. ನೋಡಿ, ಇಲ್ಲಿ ನಿಮ್ಗೆ ಹೇಗೆ ಒತ್ತಿದ ತಕ್ಷಣ ಮೇಲ್ಗಡೆ ಫಿಲ್ ಆಗ್ತಾ ಇದೆ. ಸೊ ನನ್ನ ಬೈಕ್ ಬಂದು 13 ಲೀಟರ್ ಇರೋದ್ರಿಂದ ನಾನು 26 ml ಹಾಕಬೇಕಾಗತ್ತೆ. ಬಟ್ ಇವತ್ತು 25 ml ಹಾಕ್ತೀನಿ, ಯಾಕಂದರೆ ಮೆಜರ್ಮೆಂಟಲ್ಲಿ 15 + 10 25 ಬರುತ್ತೆ. ಸೊ ಇವಾಗ ಫಸ್ಟ್ 15 ಹಾಕ್ಬಿಡ್ತೀನಿ. ನೋಡಿ, ಕರೆಕ್ಟಾಗಿ ಒಂದು ಡ್ರಾಪ್ ಬೀಳ್ತಿದ್ದಂಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ತೆಗಿತಾ ಹಾಕೋದು ಸ್ವಲ್ಪ ಕಷ್ಟ, ಬಟ್ ನೋಡೋಣ. ಓಕೆ, ನೋಡ್ಬೋದು ಹಾಕ್ತಾ ಇದ್ದೀನಿ. ಸೇಮ್ ಇದು ಲೈಕ್ ಮೋಟೋಲ್ ರೆಡ್ ಆಯಿಲ್ ಬರಲ್ವ, ಅದೇ ಥರ ಕಾಣಿಸುತ್ತೆ. ಬಟ್ ಹಂಗಂತ ಮೋಟೋಲ್ ಆಯಿಲ್ ಹಾಕ್ಬಿಡ್ರಿ, ಹೇಳ್ತಾ ಇದ್ದೀನಿ. ಸೊ 15 ಆಯಿತು, ಇನ್ನೂ ಒಂದು 10 ತೊಗೊಬೇಕು. ಸೊ ಈ ಸೈಡ್ ಬಂದು ನೋಡಿ, ಹಿಂಗೆ ಒತ್ತಿದ ತಕ್ಷಣ ಹೇಗೆ ತುಂಬಿಕೊಳ್ಳುತ್ತೆ. 5 ml ಬಂದ್ಬಿಡ್ತಾ ಆಲ್ರೆಡಿ. ಸೊ ಇನ್ನೊಂದು 5 ml ತೊಗೊಳ್ಳೋಣ. 10 ml ತೊಗೊಂಡ್ರೆ 15 + 10 25 ml ಆಗಿಬಿಡುತ್ತೆ. ಓಕೆ, ಈ 10 ml ಹಾಕ್ಬಿಡೋಣ. ಸೊ ಹಾಗೆ ಬಂದು ಫ್ಯೂಲ್ ಟ್ಯಾಂಕ್ ಒಳಗಡೆ ಹಾಗೆ ಸುರಿದು ಬಿಡೋಣ ಇವಾಗ. ಸೊ ಇವಾಗ ಟೋಟಲ್ 25 ml ಆಗುತ್ತೆ. ಸೊ ನೋ ಪ್ರಾಬ್ಲಮ್, 26 ಹಾಕಬೇಕು, 25 ಹಾಕ್ತಾ ಇದ್ದೀನಿ. ಸೊ ಬೈಕಲ್ಲಿ ಏನಾದ್ರು ಚೇಂಜಸ್ ಆಯ್ತಾ ಅಂತ ತಿಳ್ಕೊಬೇಕಂದ್ರೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಈ ವಿಡಿಯೋನ ಲೈಕ್ ಮಾಡಬೇಕು. ಸೊ ಇವಾಗ ನೋಡ್ಬೋದು ಕಂಟೈನರ್ ಖಾಲಿಯಾಗಿದೆ. ಸ್ವಲ್ಪ ಅಲಾಡ್ಸೋಣ, ಮಿಕ್ಸ್ ಆಗಲಿ ಫ್ಯೂಲ್ ಕರೆಕ್ಟಾಗಿ. ನೋಡ್ಬೋದು ಫ್ಯೂಲ್ ಜೊತೆ ಮಿಕ್ಸ್ ಆಗಿದೆ. ನಿಮ್ಮ ಸಬ್ಸ್ಕ್ರೈಬ್, ಲೈಕ್, ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಸಪೋರ್ಟ್ ನನಗೆ ಇಂಪಾರ್ಟೆಂಟ್. ಇವಾಗ ಗಾಡಿನ ಸ್ಟಾರ್ಟ್ ಮಾಡಿ ಹಳೆ ಫ್ಯೂಲ್ ಫುಲ್ಲು ಬರ್ನ್ ಮಾಡೋಣ. ಆವಾಗಲೇ ಹೊಸ ಫ್ಯೂಲ್ ಸಪ್ಲೈ ಸ್ಟಾರ್ಟ್ ಆಗೋದು. RPM ಡ್ರಾಪ್ ಆಗೋಕ್ಕೆ ಕಾಯ್ತಾ ಇದ್ದೀನಿ. RPM ಡ್ರಾಪ್ ಆಗಿದೆ, ಒಂದು 2 ರೌಂಡ್ ಹೋಗಿ ಬರ್ತೀನಿ. ಪರ್ಫಾರ್ಮೆನ್ಸಲ್ಲಿ ಏನಾದ್ರು ಚೇಂಜಸ್ ಇದೆಯಾ, ಸ್ಮೂತ್ ಆಗಿದೆಯಾ ಎಲ್ಲ ಚೆಕ್ ಮಾಡ್ಕೊಂಡು ಬರ್ತೀನಿ. ಬಟ್ ಅದನ್ನು ನೋಡಬೇಕಂದ್ರೆ ನೆಕ್ಸ್ಟ್ ವಿಡಿಯೋಗೆ ನೀವು ಕಾಯ್ತಾ ಇರಬೇಕು, ಸಪೋರ್ಟ್ ಮಾಡಬೇಕು, ಆಯಿತಾ. ಇವಾಗ ಮೀಟ್ರನ್ನ 0 ಮಾಡಿ ಮೈಲೇಜ್ ಎಲ್ಲ ಟೆಸ್ಟ್ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಹೋಗಿ ಬರ್ತೀನಿ. ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಯ್ತಾ ಇರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ನಮಸ್ಕಾರ, ಈ ಕನ್ನಡ ಹುಡುಗ ಇಂದ. ಸೊ ಬಾಯ್.